ಈ ಬಾರಿಯ ಬಿಗ್ ಬಾಸ್ ಅಂತೂ ಪ್ರತಿದಿನವೂ ಹೊಸ ವಿಷಯಗಳಿಂದ ಸುದ್ದಿಯಲ್ಲಿತ್ತು. ಕೊನೆಗೂ ಕಾರ್ತಿಕ್ ಮಹೇಶ್ ರವರು ವೀಕ್ಷಕರಿಂದ ಅತಿ ಹೆಚ್ಚು ಓಟ್ ಪಡೆಯುವುದರ ಮೂಲಕ ಈ ಬಾರಿಯ ಬಿಗ್ ಬಾಸ್ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಟಾಸ್ಕ್ಗಳನ್ನು ಅದ್ಭುತವಾಗಿ ಆಡಿ ಎಲ್ಲರೊಂದಿಗೆ ಸಂಯಮದಿಂದ ಸ್ನೇಹಪೂರ್ವಕವಾಗಿ ನಡೆದುಕೊಂಡು ಒಂದೆಡೆ ಭಾವನೆಗಳ ಏರಿಳಿತಗಳಿಗೆ ಸಿಲುಕಿಕೊಂಡ್ರೂ ವಿಚಲಿತರಾಗದ ಕಾರ್ತಿಕ್ ರವರಿಗೆ ಗೆಲುವು ಸಿಕ್ಕಿದ್ದು ನಿಜಕ್ಕೂ ಸರಿಯಾಗಿದೆ ಎಂಬುದು ಹಲವರ ಅಭಿಪ್ರಾಯವೂ ಹೌದು. ಬಹಳಷ್ಟು ಜನರಿಗೆ ಬಿಗ್ ಬಾಸ್ನಿಂದಲೇ ಕಾರ್ತಿಕ್ ರವರ ಪರಿಚಯವಾದರೆ ಕೆಲವು ಜನರಿಗೆ ಮಾತ್ರ ಗೊತ್ತಿದ್ದ ವಿಷಯ ಏನಂದರೆ ಕಾರ್ತಿಕ್ ರವರು ನ್ಯಾಷನಲ್ ಅವಾರ್ಡ್ ಪಡೆದ ಡೊಳ್ಳು ಚಿತ್ರದಲ್ಲಿ ಅಭಿನಯಿಸಿದ್ರು ಅಂತ. ನೀವು ಕಾರ್ತಿಕ್ ಮಹೇಶ್ ರವರ ಬಗ್ಗೆ ತಿಳಿಯಬೇಕಾದ ಅನೇಕ ವಿಷಯಗಳಿವೆ. ನಿಜಕ್ಕೂ ಕಾರ್ತಿಕ್ ಮಹೇಶ್ ಯಾರು? ಬಿಗ್ ಬಾಸ್ ಕಾರ್ಯಕ್ರಮದ ಹಿಂದಿನ ಅವರ ಜೀವನ ಹೇಗಿತ್ತು? ಬಿಗ್ ಬಾಸ್ ಎಂಬ ಗೆಲುವಿನ ಮೆಟ್ಟಿಲ ಹಿಂದೆ ಕಾರ್ತಿಕ್ ಅದೆಷ್ಟು ಕಷ್ಟದ ದಿನಗಳನ್ನು ನೋಡಿದ್ರು ಅನ್ನೋ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಬಿಗ್ ಬಾಸ್ ಮನೆಯ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಎಂದೇ ಕರೆಸಿಕೊಂಡಂತಹ ಕಾರ್ತಿಕ್ ಮಹೇಶ್ ಮೂಲತಃ ಮೈಸೂರಿನವರು. ಮೈಸೂರಿನಲ್ಲೇ ಹುಟ್ಟಿ ಬೆಳೆದ ಕಾರ್ತಿಕ್ ರವರು ಅಲ್ಲಿನ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ತಮ್ಮ ಹೈಸ್ಕೂಲ್ ಮುಗಿಸ್ತಾರೆ. ಅಲ್ಲಿಯೇ ಮಲ್ಲಪ್ಪ PU ಕಾಲೇಜಿನಲ್ಲಿ PU ಶಿಕ್ಷಣ ಮುಗಿಸಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BSc ಶಿಕ್ಷಣವನ್ನು ಮುಗಿಸಿದ್ದಾರೆ. ಬಾಲ್ಯದಲ್ಲೇ ನಟನಾಗಬೇಕೆಂಬ ಕನಸು ಇಟ್ಟುಕೊಂಡಿದ್ದ ಕಾರ್ತಿಕ್ ರವರು ಈ ಕನಸನ್ನು ಹೊತ್ತು ಬೆಂಗಳೂರಿನ ಕಡೆಗೆ ಬರ್ತಾರೆ. ಮಾಡೆಲಿಂಗ್ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸ್ತಾರೆ. ಹಲವಾರು ಸೀರಿಯಲ್ಗಳಲ್ಲಿ ಆಡಿಷನ್ಸ್ಗಳನ್ನ ಕೂಡ ಕೊಡ್ತಿದ್ರು. ಖುಷಿ ಎಂಬ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ. ನಂತರ ಅಕ್ಕ, ಇಂತಿ ನಿಮ್ಮ ಆಶಾ, ದೇವಯಾನಿ, ಮಹಾಕಾಳಿ, ರಾಜಿ ಮುಂತಾದ ಸೀರಿಯಲ್ಗಳಲ್ಲಿ ಅಭಿನಯಿಸ್ತಾರೆ. ಇತ್ತೀಚೆಗೆ ಜೀ ಕನ್ನಡ ಚಾನೆಲ್ನ ಪುಟ್ಟಕ್ಕ ಸೀರಿಯಲ್ನಲ್ಲೂ ಚಂದ್ರು ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ನಂತರ ಕಲರ್ಸ್ ಕನ್ನಡದ ಅಂತರಪಟ ಸೀರಿಯಲ್ನಲ್ಲೂ ಅಭಿನಯಿಸಿದ್ರು. ಇವರು ಖುಷಿ ಧಾರಾವಾಹಿಯಲ್ಲಿ ನಟಿಸುವಾಗ ಹಿರಿಯ ನಟರಾದ ಸುನಿಲ್ ಪೌರಾಣಿಕ್ ಇವರ ತಂದೆಯ ಪಾತ್ರದಲ್ಲಿ ನಟಿಸಿದ್ರು. ನಂತರ ಅವರ ಪುತ್ರ ಸಾಗರ್ ಪೌರಾಣಿಕ್ ತಮ್ಮ ನಿರ್ದೇಶನದ ಚಿತ್ರವಾದ ಡೊಳ್ಳು ಚಿತ್ರಕ್ಕೆ ನಾಯಕನಾಗಿ ಕಾರ್ತಿಕ್ ರವರನ್ನು ಆಯ್ಕೆ ಮಾಡ್ತಾರೆ. ಈ ಚಿತ್ರಕ್ಕಾಗಿ ಕಾರ್ತಿಕ್ ಸ್ವತಃ ತಾವೇ ಡೊಳ್ಳು ಬಡಿಯುವುದನ್ನು ಕಲಿತು ಅದ್ಭುತವಾಗಿ ಅಭಿನಯಿಸಿದ್ರು. ಈ ಚಿತ್ರಕ್ಕೆ 2022ರಲ್ಲಿ ಅತ್ಯುತ್ತಮ ಕನ್ನಡ ಪ್ರಾದೇಶಿಕ ಚಿತ್ರ ಎಂಬ ಕ್ಯಾಟಗರಿಯಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿತ್ತು. ಸುಂದರ ನೋಟ, ಸದೃಢ ಮೈಕಟ್ಟು, ನಟನಿಗೆ ಬೇಕಾದ ಕ್ವಾಲಿಟೀಸ್ ಎಲ್ಲವೂ ಇದೆ. ಅವರಿಗೆ ಏನು ಕಮ್ಮಿ ಅಂದುಕೊಳ್ತೀವಿ. ಆದರೆ ಕಾರ್ತಿಕ್ ರವರ ಬದುಕು ಹೂವಿನ ಹಾದಿಯೇನೂ ಆಗಿರಲಿಲ್ಲ. ಇವತ್ತು ಸದಾ ನಗುತ್ತಾ ಮಂದಹಾಸದಿಂದ ಮಾತನಾಡುವ ಕಾರ್ತಿಕ್ ಅವರ ಬದುಕಲ್ಲಿ ಸಾಕಷ್ಟು ಕಣ್ಣೀರು ಹಾಕಿದ ವ್ಯಕ್ತಿ. ನಟನೆಯಲ್ಲಿ ಆಸಕ್ತಿ ಇದ್ದ ಕಾರ್ತಿಕ್ ಎಲ್ಲರ ಥರ ತನ್ನ ಚಿತ್ರವನ್ನು ಜನ ನೋಡಬೇಕೆಂದು ಆಸೆಪಟ್ಟಿದ್ರು. 10 ವರ್ಷಗಳ ಹಿಂದೆ ನಟನೆಯ ಕನಸನ್ನು ಹೊತ್ತು ಬೆಂಗಳೂರಿಗೆ ಬರ್ತಾರೆ. 2009ರಲ್ಲಿ ಕಾರ್ತಿಕ್ ಬೆಂಗಳೂರಿಗೆ ಬಂದಾಗ ಅವರಿಗೆ ಯಾರ ಪರಿಚಯವೂ ಇರಲಿಲ್ಲ. ಮಿಡಲ್ ಕ್ಲಾಸ್ ವರ್ಗದಿಂದ ಬಂದ ಕಾರ್ತಿಕ್ರ ಬಳಿ ಖರ್ಚಿಗೆ ಹಣವೂ ಇರ್ತಿರಲಿಲ್ಲ. 2014ರಲ್ಲಿ ಸೀರಿಯಲ್ಗಳಲ್ಲಿ ಅಭಿನಯಿಸೋಕೆ ಶುರು ಮಾಡ್ತಾರೆ. 2018ರಲ್ಲಿ ಕಲರ್ಸ್ ಕನ್ನಡದಲ್ಲಿ ಬಂದಂತಹ ಶನಿ ಹಾಗೂ ಮಹಾಕಾಳಿ ಧಾರಾವಾಹಿಗಳಲ್ಲಿನ ಅವರ ನಟನೆಯಿಂದಲೇ ಸಾಕಷ್ಟು ಜನರಿಗೆ ಹತ್ತಿರವಾಗ್ತಾರೆ. ಹೀಗಿದ್ದರೂ ಒಂದು ಧಾರಾವಾಹಿ ಆದ ಮೇಲೆ ಮತ್ತೊಂದು ಧಾರಾವಾಹಿಗೆ ಆಡಿಷನ್ ನೀಡಬೇಕಿತ್ತು. ಈ ಮಧ್ಯೆ ಸುವರ್ಣ ಚಾನಲ್ನ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಭಾಗವಹಿಸ್ತಾರೆ. ಆದರೂ ಇವರ ವೃತ್ತಿ ಬದುಕಿಗೆ ತಿರುವು ಕೊಟ್ಟ ವರ್ಷವೆಂದರೆ ಅದು 2022. ಕಾರ್ತಿಕ್ರ ಎಷ್ಟೋ ದಿನದ ಕನಸು ನನಸಾದ ವರ್ಷವದು. ಡೊಳ್ಳು ಚಿತ್ರಕ್ಕೆ ನಾಯಕನಾಗಿ ಅಭಿನಯಿಸ್ತಾರೆ. ಈ ಚಿತ್ರದಲ್ಲಿ ಕರ್ನಾಟಕದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಡೊಳ್ಳು ಕುಣಿತ ಮತ್ತು ಅದರ ಮಹತ್ವವನ್ನು ಹೇಳುವಂತಹ ಚಿತ್ರದಲ್ಲಿ ಭದ್ರಾ ಅನ್ನೋ ಹೆಸರಿನ ಹುಡುಗನಾಗಿ ಅಭಿನಯಿಸಿ 2023ರ ಸ್ಟಾರ್ ಚಿತ್ತಾರ ಅವಾರ್ಡ್ಸ್ನಲ್ಲಿ ಈ ಚಿತ್ರಕ್ಕಾಗಿ ಅವರಿಗೆ ಬೆಸ್ಟ್ ಡೆಬ್ಯೂಟ್ ಆ್ಯಕ್ಟರ್ ಎಂಬ ಪ್ರಶಸ್ತಿ ಸಿಗುತ್ತೆ. ಇದೇ ವರ್ಷ ಸೈಮಾ ಅವಾರ್ಡ್ ಕೂಡ ಸಿಗುತ್ತೆ. ಇದಿಷ್ಟು ಅವರ ವೃತ್ತಿ ಬದುಕಿನ ಕಥೆಯಾದರೆ
ಇವರ ವೈಯಕ್ತಿಕ ಬದುಕಲ್ಲಿ ಇದಕ್ಕೂ ಮೀರಿದಂತಹ ಏರಿಳಿತಗಳನ್ನು ನೋಡಿದ್ರು. 2016ರಲ್ಲಿ ಕಾರ್ತಿಕ್ರ ತಂದೆಗೆ ಸ್ಟ್ರೋಕ್ ಆಗುತ್ತೆ. ಅತಿಯಾದ ಮದ್ಯಪಾನ ಸೇವನೆಯಿಂದ ಇಂಟರ್ನಲ್ ಆರ್ಗನ್ಸ್ಗೆ ಬಹಳ ತೊಂದರೆಯಾಗಿ ಅವರಿಗೆ ಸತತ 3 ವರ್ಷ ಕಿಡ್ನಿ ಡಯಾಲಿಸಿಸ್ ಸಹ ಮಾಡಿಸಲಾಗಿತ್ತು. ಸತತ 3.5 ವರ್ಷಗಳ ಕಾಲ ಪೇನ್ ಕಿಲ್ಲರ್ ಮಾತ್ರೆಗಳನ್ನು ಸೇವಿಸಿದ ಪರಿಣಾಮ ಅವರ ದೇಹಕ್ಕೆ ಬಹಳಷ್ಟು ಅಡ್ಡ ಪರಿಣಾಮಗಳಾಗಿತ್ತು. 2021ರ ಕೊರೋನಾದ ಸಮಯದಲ್ಲಿ ಅವರನ್ನು ಆಸ್ಪತ್ರೆಗೆ ಕರೆತಂದಾಗ ಅಲ್ಲಿ ಅವರಿಗೆ ಕೊರೋನಾ ಸೋಂಕು ತಗುಲಿ ಉಸಿರಾಟದ ತೊಂದರೆ ಉಂಟಾಗುತ್ತೆ. ಕ್ವಾರಂಟೈನ್ನಲ್ಲಿ ಇರಿಸಿ ಚಿಕಿತ್ಸೆ ನೀಡುತ್ತಿದ್ದ ಸಂದರ್ಭದಲ್ಲಿ ಪ್ರತಿನಿತ್ಯವೂ ದೂರದಿಂದಲೇ ಊಟ, ಹಣ್ಣು, ಜ್ಯೂಸ್ ಕೊಡುತ್ತಾ ಸನ್ನೆಯ ಮೂಲಕವಷ್ಟೇ ಮಾತನಾಡುವ ದುಸ್ಥಿತಿ ಕಾರ್ತಿಕ್ ಮತ್ತು ಅವರ ಕುಟುಂಬಕ್ಕೆ ಒದಗಿತ್ತು. ಅಂತಹ ನೋವಿನಲ್ಲೂ ತಂದೆಗೆ ಮಗ ಚಿಕಿತ್ಸೆಗೆ ಹಣವನ್ನು ಹೇಗೆ ಹೊಂದಿಸುತ್ತಿದ್ದಾನೋ ಎನ್ನುವ ಚಿಂತೆ ಇತ್ತಂತೆ. ಸನ್ನೆಯ ಮೂಲಕ ಹಲವು ಬಾರಿ ಮಗನಿಗೆ ಈ ಬಗ್ಗೆ ಕೇಳಿದ್ರಂತೆ. ಅದಕ್ಕೆ ಕಾರ್ತಿಕ್ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ, ನೀವು ಯೋಚಿಸಬೇಡಿ ಅಂತಿದ್ರಂತೆ. ಕಡೆಗೂ ಹೃದಯಾಘಾತದಿಂದ ತಂದೆ ನಿಧನವಾದಾಗ ಅವರ ಕೊನೆಗಾಲದಲ್ಲೂ ಹತ್ತಿರ ಹೋಗಿ ತಂದೆಯನ್ನು ಅಪ್ಪಿಕೊಳ್ಳಲು ಸಾಧ್ಯವಾಗಲ್ಲ. 10 ಅಡಿ ದೂರದಿಂದಲೇ ಅವರ ತಂದೆಯ ಶವಕ್ಕೆ ಆಹಾರವನ್ನು ಎಸೆದು ಕೈ ಮುಗಿದು ಕಳಿಸಿಕೊಡುವಂತಹ ಸ್ಥಿತಿ ಎದುರಾಗಿತ್ತು. ಇದೇ ಕಾರಣಕ್ಕೆ ಕೊರೋನಾ ಅನ್ನೋ ಮಹಾಮಾರಿಯನ್ನು ದೂಷಿಸ್ತಾರೆ ಕಾರ್ತಿಕ್. ಈ ವಿಷಯವನ್ನು ಬಿಗ್ ಬಾಸ್ನಲ್ಲಿ ತಮಗೆ ಜೀವನದಲ್ಲಿ ನೋವು ಕೊಟ್ಟಂತಹ ಘಟನೆಗಳನ್ನು ಹೇಳಿಕೊಳ್ಳುವ ಸಂದರ್ಭದಲ್ಲಿ ಈ ವಿಷಯವನ್ನು ಬಹಳ ದುಃಖದಿಂದ ಹೇಳಿಕೊಳ್ತಾರೆ. ಬಹುಶಃ ಕೋವಿಡ್ ಬರಲಿಲ್ಲ ಅಂದರೆ ಇನ್ನಷ್ಟು ಸಮಯ ಕಾರ್ತಿಕ್ರ ತಂದೆ ಬದುಕುತ್ತಿದ್ರು ಅನಿಸುತ್ತೆ. 2023ರ ಆಗಸ್ಟ್ನಲ್ಲಿ ಇವರಿಗೆ ಬಿಗ್ ಬಾಸ್ ಸೀಸನ್ 10ರ ಆಹ್ವಾನ ಬಂದಿತ್ತು. ಇವರ ತಂದೆ ಈ ಹಿಂದೆ ಈ ಶೋನ ಇತರೆ ಸೀಸನ್ಗಳ ಸ್ಪರ್ಧಿಗಳನ್ನು ನೋಡ್ತಾ ಯಾರ್ಯಾರೋ ಉದ್ಧಾರ ಆಗ್ತಿದ್ದಾರೆ, ನನ್ನ ಮಗ ಯಾಕೆ ಏನೂ ಸಾಧಿಸುತ್ತಿಲ್ಲ ಎಂದು ಕೊರಗುತ್ತಿದ್ರಂತೆ. ಅದರಂತೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಭಾಗವಹಿಸಿ ಕರ್ನಾಟಕದ ಜನರ ಮನಗೆದ್ದು ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಕಾರ್ತಿಕ್. ಕಾರ್ತಿಕ್ ಅವರು ಅವರ ತಾಯಿ ಮತ್ತು ಸೋದರಿಯನ್ನು ಬಹಳಷ್ಟು ಪ್ರೀತಿಸ್ತಾರೆ. ತನ್ನ ತಾಯಿಗಾಗಿ ಒಂದು ಸುಂದರ ಮನೆಯನ್ನು ಕಟ್ಟಬೇಕೆಂಬುದು ಕಾರ್ತಿಕ್ರ ಕನಸು. ಟ್ರೋಫಿ ಜೊತೆಗೆ 50 ಲಕ್ಷ ಮತ್ತು ಬ್ರೀಜಾ ಕಾರು ಗೆದ್ದಿರುವುದರಿಂದ ಅವರ ಕನಸು ಈಡೇರುವಂತಾಗಿದೆ. ಈ ಹಣ ಮತ್ತು ಗೆಲುವು ಅವರಿಗೆ ತುಂಬ ಮುಖ್ಯವಾಗಿತ್ತು. ಬಡವರ ಮನೆಯ ಹುಡುಗ ವಿನ್ ಆಗಬೇಕು ಅಂತಿದ್ದ ಅವರ ಅಭಿಮಾನಿಗಳ ಕೋರಿಕೆ ನೆರವೇರಿದೆ. ಎಲ್ಲರಿಗೂ ಒಂದಲ್ಲ ಒಂದು ದಿನ ಒಳ್ಳೆಯ ಸಮಯ ಶುರುವಾಗುತ್ತೆ. ಆ ದಿನ ಬರುವವರೆಗೂ ನಾವು ಕಾಯಬೇಕಷ್ಟೇ ಅನ್ನೋದಕ್ಕೆ ಕಾರ್ತಿಕ್ ರವರ ಜೀವನ ಸಾಕ್ಷಿಯಾಗಿದೆ. ಮುಂದೆ ಕಾರ್ತಿಕ್ ರವರಿಗೆ ಹೆಚ್ಚಿನ ನಟನೆಯ ಅವಕಾಶಗಳು ಸಿಗಲಿ ಎಂದು ನಾವು ಕೂಡ ಆಶಿಸೋಣ. ಇನ್ನಷ್ಟು ಇನ್ಫಾರ್ಮೇಟಿವ್ ವಿಷಯಗಳನ್ನು ತಿಳಿಯಲು ಫ್ಯಾಕ್ಟ್ಸ್ ಗುರು ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.